ಎಲ್ಲರಿಗೂ ವಿಡಿಯೋಗೆ ನಮಸ್ಕಾರ. ಏನಂತ ಹೇಳಿದ್ರೆ ಇದೇ 4ನೇ ತಾರೀಕು ದರ್ಶನ್ ಅವರ ಒಂದು ಬೇಲ್ನ ಕೇಸು ಕೋರ್ಟಿನ ಕಟಕಟೆಯನ್ನು ಹೇರ್ತಾ ಇದೆ. ಹೌದು, ಜಡ್ಜ್ಗಳು ಈ ಒಂದು ಕೇಸಿನ ಬಗ್ಗೆ ಸಂಪೂರ್ಣ ವಿವರ ಮಾಹಿತಿಯನ್ನು ತೆಗೆದುಕೊಂಡು ಈ ಒಂದು ಕೇಸಿನ ತೀರ್ಪನ್ನು ಅಂದರೆ ಬೇಲ್ ಕೊಡುವಂತಹ ವಿಷಯವನ್ನು ನಾಳೆ 4ನೇ ತಾರೀಕು ಕಾದಿರಿಸಿದ್ದಾರೆ. ಈ ಒಂದು ಕೇಸನ್ನು ಮುನ್ನಡೆಸ್ತಾ ಇರೋದು ಒಬ್ಬರು ಲೇಡಿ ವಕೀಲರು. ಸೊ ಈ ಕೇಸ್ ಏನಾದ್ರೂ ರದ್ದಾದರೆ ಮತ್ತೆ ಮುಂದೆ ದರ್ಶನ್ ಅವ್ರಿಗೆ ಜೈಲೂಟ ತಿನ್ನುವಂತಹ ಕೆಲಸ ಮುಂದೋಗುವಂತಹ ಎಲ್ಲ ಕ್ಷಣಗಳು ಹತ್ತಿರ ಕಾಣ್ತಾ ಇದೆ. ದರ್ಶನ್ ಅವರ ಅಭಿಮಾನಿಗಳ ಮನಸ್ಸಲ್ಲಿ ಕಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರು ಖುಲಾಸೆ ಹೊಂದಿ ಅವರಿಗೆ ಬೇಲ್ ಸಿಕ್ಕಿ ಮತ್ತೆ ಬಂದು ಕನ್ನಡ ಸಿನಿಮಾ ರಂಗದಲ್ಲಿ ಸಿನಿಮಾಗಳನ್ನು ಮಾಡಲಿ ಅಂತ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಏನಾದರೂ 4ನೇ ತಾರೀಕು ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದ್ರೆ ಅವರ ಮುಂದಿನ ನಡೆ ಏನು, ಅವರ ಫ್ಯಾನ್ಸ್ಗಳನ್ನು ಮೀಟ್ ಆಗ್ತಾರಾ ಅಥವಾ ಅವರ ಫ್ಯಾಮಿಲಿಯ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾರಾ ಅಥವಾ ಆರೋಗ್ಯದ ಚೇತರಿಕೆಯಲ್ಲಿ ಅವರು ಭಾಗವಹಿಸ್ತಾರಾ ಅನ್ನೋದನ್ನು ಕಾಯ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜೋಗಿ ಪ್ರೇಮ್ ಅವರು ಅವರ ಮುಂದಿನ ಸಿನಿಮಾದ ಬಗ್ಗೆ ದರ್ಶನ್ ಅವ್ರಿಗೆ ಒಂದು ಸಿನಿಮಾವನ್ನು ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಅವರು ಸಿನಿಮಾಗಳಲ್ಲಿ ತೊಡ್ಕೊಳ್ತಾರಾ ಅಥವಾ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರಾ ಅನ್ನುವಂತಹ ಎಲ್ಲ ವಿಷಯಗಳು ಅಭಿಮಾನಿಗಳ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ದರ್ಶನ್ ಅವರ ನಡೆಗೋಸ್ಕರ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ. ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬಂದು ಸಿನಿಮಾಗಳನ್ನು ಮಾಡಲಿ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರಲಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. 4ನೇ ತಾರೀಕು ತೀರ್ಪಿಗೋಸ್ಕರ ಕಾಯ್ತಾ ಇರೋಣ.